ಮೊದಲನೇದಾಗಿ ಎಲ್ಲರೂ ನಮಸ್ಕಾರ. ನನಗೇನು ಮಾತಾಡಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ. ಜೀವನದಲ್ಲಿ ಮೊದಲನೇ ಬಾರಿ ನಾನು ನರ್ವಸ್ ಆಗಿರೋದು ವೇದಿಕೆಯಲ್ಲಿ ಬಂದು. ಫಸ್ಟ್ ಟೈಮ್ ನಾನು ನನ್ನ ಲೈಫಲ್ಲಿ ಚಪ್ಪಲಿ ಬಿಟ್ಟು ಮಾತಾಡ್ತಾ ಇದ್ದೀನಿ. ಅದು ಯಾಕಂತ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ನನ್ನ ಅಣ್ಣ ದಸರಣ್ಣ ಅವ್ರ ಉತ್ತರ ಒಂದು ನಿಮಿಷ ಮಾತಾಡ್ಬಿಡ್ತೀನಿ. ಇರಪ್ಪಿ ಆಯ್ತು ಬಸ್. ಮಾತಾಡ್ತಾ ನಾನು. ಅವರು ನಿನ್ನೆ ಹೋಗಿ ಪಿಕ್ಚರ್ ನೋಡ್ಕೊಂಡು ಬಂದಾರ. ಬೆಳಗ್ಗೆ ಉತ್ತರ ಕನ್ನಡಕ್ಕೆ ಬರುವಾಗ ವೇದಿಕೆಗೆ ಬಂದು ನಿಮ್ಮೆಲ್ರಿಗೂ ಮಾತಾಡೋದು ಮುಂಚೆ ಅವ್ರ ಚಪ್ಪಲಿನ ಶೂ ಬಿಟ್ಟು ಮಾತಾಡ್ತಾರೆ. ಅದು ಇವತ್ತು ನನಗೆ ಅರ್ಥ ಆಗ್ತಿದೆ, ಯಾಕೆ ಅವ್ರು ಉತ್ತರ ಕನ್ನಡ ಜನರ ಮುಂದೆ ಚಪ್ಪಲಿ ಬಿಟ್ಟು ಮಾತಾಡ್ತಾರೆ ಅಂತ ಹೇಳಿ. ಅದಕ್ಕೆ ಇವತ್ತು ಅವ್ರ ತಮ್ಮ ಪರವಾಗಿ ಚಪ್ಪಲಿ ಬಿಟ್ಟು ಮಾತಾಡ್ತಾ ಇದ್ದೀನಿ. ನಾನು ಇಡೀ ಕರ್ನಾಟಕ ಪ್ರವಾಸ ಮಾಡ್ತಾ ಇದ್ದೀನಿ. 31 ಡಿಸ್ಟ್ರಿಕ್ಟು, 88 ತಾಲೂಕುಗಳಿಗೆ ಎಲ್ಲ ಕಡೆ ಓಡಾಡ್ತಾ ಇದ್ದೀನಿ. ಆದರೆ ಉತ್ತರ ಕರ್ನಾಟಕ ಜನ ಕೊಡ್ತಾರದು ಪ್ರೀತಿ, ಅಭಿಮಾನ ನಿನ್ನ ಜೀವನದು ಎಲ್ಲೂ ಕಾರಣದ ಸಿಗೋದೇ ಇಲ್ಲ. ಇವತ್ತು ಇಷ್ಟು ಜನ ನೀವುಗೋದ್ರೆ ನನಗೋಸ್ಕರ ಸೇರಿದ್ದೀರಾ. ನನಗೆ ದೇವರನ್ನ ಹೇಳ್ತಾ ಇದ್ದೀನಿ, ನಿಮಗೆ ಯಾವ ರೀತಿಯಲ್ಲಿ ನಾನು ನಿಮಗೆ ಧನ್ಯವಾದಗಳು ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಈ ದೇಹದ ಕೊನೆ ರಕ್ತ ತಾವುಗಳು ಕೊಟ್ಟರು ಕಮ್ಮಿನೇ ಅಂತಲೇ ಹೇಳ್ತೀನಿ ನಾನು. ಇವತ್ತು ಈ ಕಾರ್ಯಕ್ರಮಕ್ಕೆ ಯಾವ ಸೂಪರ್ ಸ್ಟಾರು ನಾನು ಕರೆದಿಲ್ಲ, ಯಾವ ಸೆಲೆಬ್ರಿಟೀಸ್ಗೂ ನಾನು ಕರೆದಿಲ್ಲ. ಆದರೆ ತಾವುಗಳು ನನ್ನ ಮೇಲೆ ಇಷ್ಟೊಂದು ಅಭಿಮಾನ, ಪ್ರೀತಿ ಇಟ್ಕೊಂಡು, ನಮ್ಮ ಇಡೀ ತಂಡದ ಮೇಲೆ ಪ್ರೀತಿ ಇಟ್ಕೊಂಡು ಇಲ್ಲಿಗೆ ಬಂದಿದ್ದೀರಾ. ಇವತ್ತು ನಾನು ನಿಮ್ಗೆಲ್ರಿಗೆ ಎದೆ ತಟ್ಕೊಂಡು ವಾದ ಮಾಡ್ತೀನಿ, ನೀವು ಕೊಡ್ತಾ ಪ್ರೀತಿ ಅಭಿಮಾನಕ್ಕೆ ಇದನ್ನು ನಾನು ಸ್ವೀಕರಿಸ್ಕೊಂಡು ದೂರಾಂಕಾರ ಕೋಪ ಮಾಡ್ಕೊಳ್ಳಲ್ಲ. ಇದನ್ನು ನಿಮ್ಮ ಪ್ರೀತಿನ ಸ್ವೀಕರಿಸ್ಕೊಂಡು ಇನ್ನೂ ಜಾಸ್ತಿ ಕಷ್ಟಪಟ್ಟು ನಮ್ಮ ಕನ್ನಡ ಇಂಡಸ್ಟ್ರಿನ ಇನ್ನೂ ಬೇರೆ ಲೆವೆಲ್ ತಗೊಳ್ಳೋಕೆ ಪ್ರಯತ್ನ ಪಡ್ತೀನಿ ನಾನು. ನೀವೆಲ್ಲರೂ ಅಕ್ಕಪಕ್ಕ ಊರುಗಳಿಗೆ ಎದೆ ತಟ್ಕೊಂಡು ಹೇಳ್ಬೇಕು, ಇದು ನಮ್ಮ ಕನ್ನಡ ಸಿನಿಮಾ ಅಂತ ಹೇಳಿ ಹಂಗೆ ಕೆಲಸ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಇದೇ ಥರ ನಿಮ್ಮ ಪ್ರೀತಿ ಯಾವತ್ತೂ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ನಾನು ಸಿನಿಮಾ ಬಗ್ಗೆ ಜಾಸ್ತಿ ಹೆಚ್ಚಾಗಿ ಮಾತಾಡಲ್ಲ. ಇವತ್ತು ಒಂದು ನಿಮಿಷ ಇವತ್ತು ನಾವು ಒಬ್ಬರು ವ್ಯಕ್ತಿನ ನಾವು ನೆನೆಸ್ಕೊಳ್ಳೇಬೇಕು. ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರಿಗೂ ಬಹುಶಃ ಇವತ್ತು ಇರ್ತೀವಿ. ಇದೇ ತಾಲೂಕಲ್ಲಿ ಯುವರತ್ನ ಸಿನಿಮಾ ಶೂಟಿಂಗ್ ಆಗಿತ್ತಂತೆ. ಇವತ್ತು ಅಪ್ಪು ಸರ್ ಇರ್ತಿದ್ರೆ ಈ ಕಾರ್ಯಕ್ರಮಕ್ಕೆ ಬರೋರು. ತಮ್ಗೆಲ್ರಿಗೂ ಗೊತ್ತು ಹಾಗೆ ಕೊನೆದ ವ್ಯಕ್ತಿ ಮಾತಾಡಿದ್ದು ನಾನೇ ಅಪ್ಪು ಸರ್ ಹತ್ರ. ಎಲ್ರಿಗೂ ಹೇಳ್ಬಿಡ್ತೀನಿ, ಅಪ್ಪು ಸರ್ ಅವರು ಸತ್ತಿಲ್ಲ, ಅವ್ರು ಯಾವತ್ತೂ ನಮ್ಮ ಮನಸ್ಸಲ್ಲಿ ಜೀವಿತವಾಗಿರ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಅಣ್ಣನ ಬಗ್ಗೆ ಹೇಳಬೇಕು ಅಂದರೆ, ತಾವೆಲ್ಲರೂ ಸಿನಿಮಾ ನೋಡಿ ಮೊದಲನೇ ದಿನಾನೇ ಎಲ್ಲ ರೆಕಾರ್ಡ್ಸ್ಗಳನ್ನೇ ಬ್ರೇಕ್ ಮಾಡಿದ್ದೀರಾ. ಅವ್ರಿಗಂತೂ ನಿಮ್ಮ ಅಭಿಮಾನ ಪ್ರೀತಿ ಯಾವತ್ತೂ ಅವ್ರ ಮೇಲಂತೂ ಇದ್ದೇ ಇರುತ್ತೆ. ಅದ್ರ ಜೊತೆಯಲ್ಲಿ ದಯವಿಟ್ಟು ನೀವು ದೇವ್ರ ಹತ್ರ ಬೇಡ್ಕೊಡುವಾಗ ಅವ್ರಿಗೋಸ್ಕರ 2 ನಿಮಿಷ ಬೇಡ್ಕೊಡಿ ಅಂತ ಕೈ ಜೋಸಿ ಮಾಡಿ ಕೇಳ್ಕೊಳ್ತೀನಿ. ಆದಷ್ಟು ಬೇಗ ಅವ್ರು ಹೊರಗೆ ಬರಲಿ ಅಂತ ಕೇಳ್ಕೊಳ್ಳೋಣ. ಇವತ್ತು ನಾವು ಇಡೀ ತಂಡ ಬಂದಿದ್ದೀವಿ ಇಲ್ಲಿ. ಸೊ ನಮ್ಮ ಆಲೋಕ್ ಅವರು, ಬ್ರದರ್, ಥ್ಯಾಂಕ್ ಯು ಸೋ ಮಚ್ ಈ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದಕ್ಕೆ. ಲವ್ ಯು. ಇಟ್ ವಾಸ್ ಗ್ರೇಟ್ ವರ್ಕಿಂಗ್ ವಿತ್ ಹಿಮ್. ಒನ್ ದ ಮೋಸ್ಟ್ ಅಮೇಝಿಂಗ್ ಪರ್ಸನ್ ನಾನು ಸಿಕ್ಕೋದು ನನ್ನ ಜೀವನದಲ್ಲಿ. ಹಾಗೆ ನಮ್ಮ ನೀರು ನನ್ನ ಬ್ರದರ್, ನನ್ನ ಅಣ್ಣ ಅಂತಲೇ ಹೇಳ್ಬೋದು. ಅವರು ಸಿನಿಮಾದಲ್ಲಿ ತುಂಬ ಅದ್ಭುತ
ಅದ್ಭುತವಾದ ಒಂದು ಪಾತ್ರನ ಮಾಡಿದ್ದಾರೆ. ಸೊ ಅವ್ರಿಗೂ ನಿಮ್ಮ ಆಶೀರ್ವಾದ ಪ್ರೀತಿ ಇರಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಇವತ್ತು ಮೇನ್ ಕ್ಯಾಪ್ಟನ್ ಆಫ್ ದ ಶಿಪ್ ನಮ್ಮ ನಿರ್ದೇಶಕರು, ನಮ್ಮ ಡೈರೆಕ್ಟರ್ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ, ನಾನು ಅಣ್ಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ದಯವಿಟ್ಟು ಬನ್ನಿ ಇಲ್ಲಿ. ಏನಕ್ಕಂದರೆ ಅವ್ರು ನನಗೆ ಹೀರೋ ಆಗಿ ಟ್ರೀಟೇ ಮಾಡಿಲ್ಲ. ಅವ್ರು ಯಾವತ್ತೂ ನನಗೆ ತಮ್ಮವಾಗಿ ಟ್ರೀಟ್ ಮಾಡೋರೆ. ಸೊ ಅದಕ್ಕೆ ಥ್ಯಾಂಕ್ ಯು ಸರ್. ಹಾಗೆ ಇವತ್ತು ಈ ಸಿನಿಮಾದಲ್ಲಿ ಒಬ್ಬರು ವ್ಯಕ್ತಿನ ನಾನಂತೂ ತುಂಬ ಪರ್ಸನಲಾಗಿ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ನೀವು ಮಿಸ್ ಮಾಡ್ಕೊಳ್ತಿದ್ದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ನಮ್ಮ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ಪಾಪ ಬರಬೇಕಾಗಿತ್ತು, 12:30 ಫ್ಲೈಟ್ ಪಾಪ ಏನೋ ಒಂದು ಕಾರಣದಿಂದ ಕ್ಯಾನ್ಸಲ್ ಆಗೋಯ್ತು. ಸೊ ಅವ್ರ ಕಡೆಯಿಂದ ನಿಮಗೆ ನಮಸ್ಕಾರಗಳು. ಹಾಗೆ ನಮ್ಮ ಮಲೈಕಾ ವಾಸುಪುರ ಅವರು 2 ನಿಮಿಷ ಇರೋಪ್ಪಿ ಮಾತಾಡ್ಬಿಡ್ತೀನಿ, ಮನಸ್ಸಿಗೆ ಮಾತು ಮಾತಾಡಬಾರ್ದಾ ಸರ್? 1 ನಿಮಿಷ ಇದ್ಬಿಡಿ ಸರ್, 1 ನಿಮಿಷ ಇದ್ಬಿಡಿ ಸರ್. ಮಲೈಕಾ ವಾಸುಪುರ ಅವರಿಗೆ ಥ್ಯಾಂಕ್ ಯು ಮಾ, ನನ್ನ ಜೊತೆ ಕೆಲಸ ಮಾಡಿದ್ದಕ್ಕೆ. ಇಟ್ ವಾಸ್ ಆನರ್ ವರ್ಕಿಂಗ್ ವಿತ್ ಯು. ನಾವು ನಿರ್ಮಾಪಕರಿಗೆ ಅನ್ನದಾತರು ಅಂತೀವಿ, ಆದರೆ ನಿಜವಾಗ್ಲೂ ಅನ್ನದಾತರು ನೀವು ನನಗೆ, ನನ್ನ ಪಾಲಿಗೆ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಸದಾ ಯಾವತ್ತೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ನಾನು ನಿಮ್ಗೆ ಯಾವ ರೀತಿಯಲ್ಲಿ ಧನ್ಯವಾದಗಳು ಹೇಳಬೇಕಂತ ನನಗೆ ಅರ್ಥ ಆಗ್ತಾ ಇಲ್ಲ. ಎಲ್ರಿಗೂ ನಾನು ಇಲ್ಲಿಂದಾನೇ ನಿಮ್ಮ ಕಾಲು ನಮಸ್ಕಾರ ಮಾಡ್ತೀನಪ್ಪ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಸದಾ ಹೀಗೆ ಇರಲಿ. ಕಲ್ ಸಿನಿಮಾ ಜನವರಿ 23ಗೆ ಬಿಡುಗಡೆ ಆಗ್ತಿದೆ. ತಾವೆಲ್ಲರೂ ಕುಟುಂಬ ಸಮೇತ ಥಿಯೇಟ್ರಿಗೆ ಹೋಗಿ ಆ ಸಿನಿಮಾನ ಯಶಸ್ವಿ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಈ ಕಾರ್ಯಕ್ರಮ ಯಶಸ್ವಾಗಿರೋದು ತುಂಬ ಜನ ಇದ್ದಾರೆ, ಆದರೆ ಇಬ್ಬರು ವ್ಯಕ್ತಿ ನಾನು ಈ ವೇದಿಕೆ ಕರೆಯೋಕ್ಕೆ ಇಷ್ಟಪಡ್ತೀನಿ. ನಮ್ಮ ದೀಪಕ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಸರ್, ಪ್ಲೀಸ್ ದಯವಿಟ್ಟು ಬನ್ನಿ ಸರ್. ನಮ್ಮ ಇಸ್ಮಾಯಿಲ್ ಟಮಾಟಕ ಅವರು ಬರಬೇಕು, ದಯವಿಟ್ಟು ವೇದಿಕೆಗೆ ಬರಬೇಕು. ಶಕೀರ್ನ ಕರ್ಕೊಂಡು ಬನ್ನಿ, ಅವರಿಗೆ ದಯವಿಟ್ಟು ಕರ್ಕೊಂಡು ಬನ್ನಿ. ಅಣ್ಣ ಅದು ಲೈಟ್ ಆಫ್ ಮಾಡ್ಬೋದಾ? ಅದ ಸೆಂಟ್ರಲ್ ಲೈಟು ಆಫ್ ಮಾಡೋಣ. ಎಲ್ಲ ನಮ್ಮ ಸಿನಿಮಾ ತಂಡದವ್ರ ಜೊತೆ ಎಲ್ಲರೂ